ಜೈಲು ವಾಸದಲ್ಲಿದ್ರೂ ಕಡಿಮೆಯಾಗದ ದರ್ಶನ್ ಗತ್ತು ದೌಲತ್ತು. ಕಿಲ್ಲಿಂಗ್ ಸ್ಟಾರ್ಗೆ ಕಿಂಚಿತ್ತೂ ಇಲ್ಲ ಪಾಪ ಪ್ರಜ್ಞೆ ಯಾಕೆ ಅನ್ನೋದು ಪ್ರಶ್ನೆ. ದರ್ಶನ್ ದುರಹಂಕಾರ ಹೆಚ್ಚಾಗುವುದಕ್ಕೆ ಕಾರಣವಾಯಿತು ಆ ಸಿನಿಮಾ. ಆ ಪಾತ್ರದಲ್ಲಿ ನಡೆಸಿದ್ದೇ ದಾಸನಿಗೆ ಮುಳುವಾಯ್ತ. ನಾಟಕದಲ್ಲೂ ಕೂಡ ಪಾತ್ರ ಮಾಡೋದಕ್ಕೆ ಹಳ್ಳಿ ಜನ ಬೆಚ್ಚೋದು ಯಾಕೆ? ಹಳ್ಳಿ ಜನರ ನಂಬಿಕೆ ದರ್ಶನ್ ವಿಚಾರದಲ್ಲೂ ಕೂಡ ನಿಜವಾಗ್ಬಿಡ್ತಾ? ದುರ್ಯೋಧನ ಪಾತ್ರದಲ್ಲಿ ನಿಮಗೆಲ್ಲ ಗೊತ್ತು, ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ನಟ ದರ್ಶನ್ ನಟನೆ ಮಾಡಿದ್ರು. ಅದೇ ಸಂಕಷ್ಟವನ್ನ ತಂದಿಟ್ಟಿದೆಯಾ ಈ ಪ್ರಶ್ನೆ ಇದೆ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನ್ಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳದ್ದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಬಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ, ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಬರವಣಿಗೆ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬಳ್ಳಾರಿಯಲ್ಲಿ ದಾಸ ಬಂಧಿಯಾಗ್ತಾ ಇದ್ದಂತೆ ಇತ್ತ ಚಿಕ್ಕಣ್ಣನಿಗೆ ಮತ್ತ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತೆ ಆ ತಪ್ಪು ಮಾಡಲ್ಲ ಅಂತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ಸಣ್ಣ ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರಾ? ಇಲ್ಲ ಸರ್, ಯಾರೂ ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲು ವಾಸದಲ್ಲಿದ್ರೂ ಕಡಿಮೆಯಾಗದ ದರ್ಶನ್ ಗತ್ತು ದೌಲತ್ತು. ಕಿಲ್ಲಿಂಗ್ ಸ್ಟಾರ್ಗೆ ಕಿಂಚಿತ್ತೂ ಇಲ್ಲ ಪಾಪ ಪ್ರಜ್ಞೆ ಯಾಕೆ ಅನ್ನೋದು ಪ್ರಶ್ನೆ. ದರ್ಶನ್ ದುರಹಂಕಾರ ಹೆಚ್ಚಾಗುವುದಕ್ಕೆ ಕಾರಣವಾಯಿತು ಆ ಸಿನಿಮಾ. ಆ ಪಾತ್ರದಲ್ಲಿ ನಡೆಸಿದ್ದೇ ದಾಸನಿಗೆ ಮುಳುವಾಯ್ತ. ನಾಟಕದಲ್ಲೂ ಕೂಡ ಪಾತ್ರ ಮಾಡೋದಕ್ಕೆ ಹಳ್ಳಿ ಜನ ಬೆಚ್ಚೋದು ಯಾಕೆ? ಹಳ್ಳಿ ಜನರ ನಂಬಿಕೆ ದರ್ಶನ್ ವಿಚಾರದಲ್ಲೂ ಕೂಡ ನಿಜವಾಗ್ಬಿಡ್ತಾ? ದುರ್ಯೋಧನ ಪಾತ್ರದಲ್ಲಿ
ನಿಮಗೆಲ್ಲ ಗೊತ್ತು, ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನ ಪಾತ್ರದಲ್ಲಿ ನಟ ದರ್ಶನ್ ನಟನೆ ಮಾಡಿದ್ರು. ಅದೇ ಸಂಕಷ್ಟವನ್ನ ತಂದಿಟ್ಟಿದೆಯಾ ಈ ಪ್ರಶ್ನೆ ಇದೆ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನ್ಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನಾಗಿ ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳದ್ದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಟ್ಟೋದಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಪಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪೌರಾಣಿಕ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬಳ್ಳಾರಿಯಲ್ಲಿ ದಾಸ ಬಂಧಿ ಆಗ್ತಾ ಇದ್ದಂತೆ ಇತ್ತ ಚಿಕ್ಕಣ್ಣನಿಗೆ ಮತ್ತೆ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತೆ ಆ ತಪ್ಪು ಮಾಡಲ್ಲ ಅಂತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರ? ಇಲ್ಲ ಸರ್, ಯಾರೂ ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.